ಎಲ್ಲ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇವತ್ತಿನ ದಿವಸ ವೇದಿಕ್ ಮ್ಯಾಥ್ಸನ್ನು ಮತ್ತೆ ಕಂಟಿನ್ಯೂಷನ್ ಮಾಡೋಣ. ಲಾಸ್ಟ್ ಲೆಸನ್ನಲ್ಲಿ ಸ್ಕ್ವೇರಿಂಗ್ ಆ್ಯಂಡಿಂಗ್ ನಂಬರ್ ವಿತ್ 5 ಮಾಡಿದ್ದೀವಿ. ಲಾಸ್ಟಿಗೆ 5 ಬರುವಂಥ ನಂಬರನ್ನು ಸ್ಕ್ವೇರನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕಲ್ತಿದ್ವಿ. ಇವತ್ತು ಮಲ್ಟಿಪ್ಲಿಕೇಶನ್ ವಿತ್ 11, ಯಾವುದೇ ನಂಬರನ್ನು 11ರ ಜೊತೆಗೆ ಮಲ್ಟಿಪ್ಲೈನ ಮಾಡಿದ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕಲಿಯೋಣ. ಈಗ 24 × 11 ಇದೆ, ಹೌದಾ? ಫಸ್ಟಿಗೆ ಏನು ಮಾಡಬೇಕು? ರೈಟ್ ಲಾಸ್ಟ್ ನಂಬರ್ ಸೇಮ್ ಟು ಸೇಮ್, ಹೌದಾ? ಲಾಸ್ಟ್ ನಂಬರ್ ಎಂದರೆ 4 ಇದೆ, ಆ್ಯಸ್ ಇಟ್ ಈಸ್ ಬರೀಬೇಕು. ನಂತರ ಏನು ಮಾಡಬೇಕು? ಆ್ಯಡ್ ಬೋತ್ ನಂಬರ್ಸ್ ಫಸ್ಟ್ ನಂಬರ್ಸ್ 2 + 4 ಎಷ್ಟು? 6. ಅದನ್ನು ನಂತರ ಬರೀರಿ. ನಂತರ ಫಸ್ಟ್ ನಂಬರನ್ನು ಆ್ಯಸ್ ಇಟ್ ಈಸ್ ಬರೀಬೇಕು, 2 ಬರೀಬೇಕು. ಓಕೆ, ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಇದೆ. ನೀವು ಜಾಸ್ತಿ ಪ್ರಾಕ್ಟೀಸನ್ನು ಮನೆಯಲ್ಲಿ ಮಾಡಿಕೊಳ್ಳಿ. ನೆಕ್ಸ್ಟ್ ನಂಬರ್ ನೋಡೋಣ. 35 × 11. ಇಲ್ಲಿ 5 ನಂಬರ್ನ ಆ್ಯಸ್ ಇಟ್ ಈಸ್ ಬರೀತೀರಾ. 3 + 5 ಎಷ್ಟು? 8. 8ನ ನೆಕ್ಸ್ಟ್ ನಂಬರ್ ಬರೀತೀರಾ. ಫಸ್ಟ್ ನಂಬರನ್ನು ಆ್ಯಸ್ ಇಟ್ ಈಸ್ ಬರೀತೀರಾ. ಓಕೆ, ಇಟ್ ಈಸ್ ವೆರಿ ಸಿಂಪಲ್. 5 ಆ್ಯಸ್ ಇಟ್ ಈಸ್ ಬರೀತೀರಾ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ನೋಡ್ಕೊಳ್ಳಿ. 5 ಆ್ಯಸ್ ಇಟ್ ಈಸ್ ಬರೀತೀರಾ. ಇಲ್ಲೇ 5 + 5 ಅಂದರೆ ಎಷ್ಟು? 10. ಅದಕ್ಕೋಸ್ಕರ ಇಲ್ಲಿ 0 ಬರಿತೀವಿ. 1ಅನ್ನು ಇಲ್ಲಿ ನಾವು ಕ್ಯಾರಿ ಮಾಡ್ತೀವಿ. ಓಕೆ, 1ಅನ್ನು ಕ್ಯಾರಿ ಮಾಡಿದ್ದೀವಿ. ಇಲ್ಲಿ ಫಸ್ಟ್ ನಂಬರನ್ನು ಈ ನಂಬರನ್ನ ಆ್ಯಸ್ ಇಟ್ ಈಸ್ ಬರೀಬೇಕಾಗಿತ್ತು, ಆದರೆ 1ಅನ್ನು ಕ್ಯಾರಿ ಮಾಡಿದಕ್ಕೋಸ್ಕರ ನಾವು 5 + 1 = 6. ಯು ಹ್ಯಾವ್ ಟು ರೈಟ್ ಡೌನ್ 6 ಹಿಯರ್. ನೆಕ್ಸ್ಟ್ ಇನ್ನೊಂದು ನಂಬರ್ ನೋಡೋಣ. ಲಾಸ್ಟ್ ನಂಬರನ್ನು ಆ್ಯಸ್ ಇಟ್ ಈಸ್ ಬರೀತೀರಾ. 8ಅನ್ನು ಆ್ಯಸ್ ಇಟ್ ಈಸ್ ಬರೆದ್ರಿ. ನಂತರ 8 + ಎಷ್ಟು? 8 ಅಂದರೆ ಎಷ್ಟು? 16, ಹೌದಾ? ಇಲ್ಲೇ 6 ಬರೆದ್ರಿ. ಇಲ್ಲೇ ಅಗೇನ್ 1ಅನ್ನು ಕ್ಯಾರಿ ಮಾಡಿದ್ರಿ. 8 + 1 = 9. ಓಕೆ, ಈಸಿಯಾಗಿದೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ. 5 ಆ್ಯಸ್ ಇಟ್ ಈಸ್ ಬರೆದ್ರಿ. ನಂತರ 9 + 5 = 14. 4 you are written here. You have to carry 1 means here, and answer is 9 + 1 means you have to write down 10 here. 7 you have to write down as it is. 7 + 7 means 14. You have to write down 4 here, and you have to carry 1 here. 7 + 1 means 8. ಇಟ್ ಈಸ್ ವೆರಿ ಸಿಂಪಲ್, ಭಾಳ ಸಿಂಪಲ್ ಆಗಿದೆ. ನೀವು ಈಸಿಯಾಗಿ ಮಾಡ್ಬೋದು. 2 + 1 = 2, ಆ್ಯಂಡ್ 12 + 2 means 14. 1 ಕ್ಯಾರಿ ಮಾಡ್ತೀರಾ. 4ಅನ್ನು ಇಲ್ಲೇ ಬರೀತೀರಾ. 12 + 1 = 13. ಯು ಹ್ಯಾವ್ ಟು ರೈಟ್ ಡೌನ್ 13 ಹಿಯರ್. ಈಸಿಯಾಗಿದೆ. ಇದನ್ನು ನೀವು ಹೆಚ್ಚಿನ ಎಕ್ಸಾಂಪಲ್ಸ್ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತು ನಂತರ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗೋಣ. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೆಕ್ಕಗಳನ್ನು ಮಾಡೋಣ. ಎಂಜಾಯ್ ಮಾಡಿ ಮಕ್ಕಳೇ. ವೇದಿಕ್ ಮ್ಯಾಥ್ಸನ್ನು ಕಲೀರಿ. ಭಾಳಷ್ಟು ನಿಮಗೆ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಭಾಳಷ್ಟು ಈಸಿ ಆಗಿಬಿಡುತ್ತೆ. ನಾವು ಇದೇ ಥರ ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ. ವೇದಿಕ್ ಮ್ಯಾಥ್ಸ್ ಬಗ್ಗೆ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಕ್ಲಾಸನ್ನು ಮಾಡ್ತಾ ಇರ್ತೀವಿ. ಕಂಪ್ಯೂಟರ್ ಸ್ಕಿಲ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಕ್ಲಾಸನ್ನು ಮಾಡ್ತಾ ಇರ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನಮ್ಮ ಆನ್ಲೈನ್ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.